ಮಮ್ಮಿ ತಗೊಳ್ಳಿ ಮಮ್ಮಿ ಮಾಡು ಅವ್ರನ್ನ ಈ ಕಡೆ ಮಮ್ಮಿ ಅಂತ ಕರೆಕ್ಟಾಗಿ ಹಿಡಿಯವಾ ರೆಸ್ಪೆಕ್ಟೇ ಇಲ್ಲ. ಹ್ಞೂ ಟ್ರೆಂಡ್ ಆಗಿತ್ತಲ್ಲ, ರೆಸ್ಪೆಕ್ಟೇ ಇಲ್ಲ. ನೀನುಂಡ ನಾನು ಉಂಡನ ಬಿಟ್ಟು ನೀನು ಊಟ ಮಾಡು. ನೀನು ನಾನು ಉಂಡನ ಬಿಟ್ಟು ನಿನಗೆ ಅದೇನು ಕಪ್ಪತ್ತಲ್ಲ ಹೂಗಳ ಥರ. ಇನ್ನೊಂದೆರಡು ಇಟ್ಕೊಬಿಡ್ತೀನಿ ನಾನು. ನಾನು ಸ್ಲಿಪ್ಪರ್ ಯಾಕಂದಿರ ಬೆಳಿಗ್ಗೆ ಹಿಂಗೆ ತಿರುಗ್ತಾ ಇದ್ದೀನಿ ಬರೀ ಮತ್ತೆ ನೀನು ಚಪ್ಲಿ ಬೇರೆ ಹಾಕೊಂಡ್ಬಿಡ್ಬೇಕಲ್ಲ ಅಂತ ಈ ಚಪ್ಲಿ ಹಾಕೊಂಡೆ ತಿರ್ಗಾಕಾಯ್ತಲ್ಲ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಆ್ಯಂಡ್ ಎಲ್ರಿಗೂ ಕೂಡ ಇನ್ನೊಂದು ಸಾರಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಫೆಸ್ಟಿವಲ್ ಎಲ್ಲ ಮುಗಿಸಿ ನನ್ನ ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಹಾಗೆ ಅಕ್ಕ ಮನೆಗೂ ಕೂಡ ಬಂದು ಅಲ್ಲಿ ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡಿಕೊಟ್ಟು ಮತ್ತೆ ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ಇರುವಂಥ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಏನು ಬ್ಯಾಲೆನ್ಸ್ ಬಿಟ್ಟು ಬಂದಿದ್ದೆ ಅದನ್ನೆಲ್ಲ ಮುಗಿಸಿ ಆ್ಯಂಡ್ ರೆಡಿಯಾಗಿ ಕುಂಕುಮಕ್ಕೆ ಬಂದೆ. ಸೊ ಅಕ್ಕನ ಮನೆಯಲ್ಲಿ ಹೆಂಗಿದೆ ಸೆಲೆಬ್ರೇಷನ್, ದೇವರೆಲ್ಲ ನಮ್ಮ ಮನೆಯಲ್ಲೆಲ್ಲ ದೇವರೆಲ್ಲ ಕೂರಿಸಿಲ್ಲ ಈ ಸಾರಿ. ಸೊ ಅಕ್ಕ ಹೆಂಗೆ ಕೂರಿಸಿದ್ದಾಳೆ ದೇವರು ಅದನ್ನೆಲ್ಲ ನಾನು ನಿಮ್ಮ ಜೊತೆ ನಿಮಗೆ ತೋರಿಸ್ತೀನಿ. ಜೊತೆಗೆ ಯಾರ್ಯಾರೆಲ್ಲರೂ ಬಂದಿದ್ದಾರೆ ಅವ್ರೂ ಕೂಡ ತೋರಿಸ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಮೊದಲಿಗೆ ಬಂದರೆ ಇಲ್ಲಿ ನಮ್ಮ ಗುಬ್ಬಿ ಮರಿ ಕೂತಿದೆ. ಗುಬ್ಸ್ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್ ಅನು. ಏನದು ಏನು ಮಾಡ್ತಾಯಿದ್ದಿ? ನಿಮ್ಮ ಮನೆಯಲ್ಲ ಆಯ್ತಾ ಪೂಜೆ ಎಲ್ಲ? ಹಾಂ, ವರಮಹಾಲಕ್ಷ್ಮಿ ಹಬ್ಬ ಆಯ್ತಾ? ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ? ದೇವ್ರು ಕೂರ್ಸಿಲ್ಲ? ಸೀರೆ ಉಡ್ಸಿ ಕೂರ್ಸಿಲ್ಲ? ಏಕೆ? ಈಗ ಆಗೈತಾ ದೇವ್ರಿಗೆಲ್ಲ ಸೀರೆ ಉಡ್ಸಿ? ನಿನ್ನ ಹಾಗೆ ಅಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ಅವ್ರ ಅಣ್ಣ ಹೊರಗಡೆ ಗುಬ್ಬಿ ಮರಿ ಇದ್ನಲ್ಲ, ಅವ್ರ ಅಣ್ಣ ಇಲ್ಲಿ ಫೋನ್ ನೋಡ್ಕೊಂಡು ಕೂತವನೆ. ಆಯ್ ಆಯ್ತಾ ಹಬ್ಬ? ಇನ್ನೂ ಜನರು ಬರಬೇಕು. ಅಲ್ಲೈತವ ಮನೇಲಿ ಮಾಡಿದ್ದ ಅವ್ನು ಇನ್ನೂ ಮಾಡೇ ಇಲ್ಲ ಅಂದ. ಮತ್ತೆ ಸೌಂಡ್ ಅದನ್ನು ಕಡಿಮೆ ಕೊಡು, ಮ್ಯೂಟ್ ಮಾಡಿ ಸೌಂಡು. ಯಾರು ಮಾಡಿದ್ರು ಎಲ್ರಿಗೂ ಸೇರ್ಕೊತದೆ. ಗುಬ್ಬಿ ಮಾಡೇ ಇಲ್ಲ ಅಂದ. ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳ್ತಾನೆ. ಪೂಜೆ ಎಲ್ಲ ಆಯ್ತಾ ಸೀರೆ ಉಡ್ಸಿ? ಸರಿ ಆಯ್ತು. ಅಲ್ಲಿಂದ ಬಂದ್ರೆ ತಿನ್ನೋದು ಮಾಡಿದ್ರೆ ಏನಾದ್ರು ತಟ್ಟೆ ಏನು ಇಲ್ವೇ ಇಲ್ಲ. ಹೋಲಿ ದೃಷ್ಟಿ ಆಯ್ತದೆ ನಕ್ಕುವೆ. ನಾನು ದೊಡ್ಡ ಮಗ ಊಟ ಮಾಡ್ತಾ ಇದೆ ಈಗ. ಬೆಳಗ್ಗೆಯಿಂದ ಉಪವಾಸ ಇತ್ತು, ಒಪ್ಪದ್ ಬಿಡ್ತಾ ಇದೆ ಈಗ. ಹಾಗೆ ಅಲ್ಲಿಂದ ಈ ಕಡೆ ಬಂದರೆ ಲೈಟ್ ಹಾಕ್ತೀನಿ ರೀ. ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್ ರೆಡಿಯಾಗಿ ಜಿಗಿ ಜಿಗಿ ಅಂತ ಓಡಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಇವಳ್ಕಿಂತ ನಾನು ಫ್ರೆಂಡ್ಸ್ ನನ್ನ ಲಾಸ್ಟ್ ವಿಡಿಯೋ ನೋಡಿ ಫ್ರೆಂಡ್ಸ್ ಹೆಂಗಿದ್ದೆ ಅಂತ ಒಡ್ಡಿ ಥರ. ಈಗ ಹೋಗ್ಬಿಟ್ಟು ರೆಡಿಯಾಗಿ ಬಂದಿದ್ದೀನಿ. ಊಟ ಮಾಡ್ಬಾ ಮಾಡೋಬಿಟ್ಟಿಗ ಅದ್ನ. ಹಾಗೆ ನನ್ನ ತಂಗಿ ರಾಣಿ ನೋಡಿ ಫ್ರೆಂಡ್ಸ್ ಮನೇಲಿ ಅದು ದೇವರೆಲ್ಲ ಮಾಡಿಬಿಟ್ಟು ಬೆಳಗಾನ ನಿದ್ದೆಗೆ ಇಟ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಬಂದು ಈಗ ತುಸು ಅಂತ ಅಕ್ಕವ್ರ ಮನೇಲಿ ಹೆಂಗೆ ಮನ್ಗದೆ. ನಾನು ಬಂದಿರೋದು ಗೊತ್ತಿಲ್ಲ ಫ್ರೆಂಡ್ಸ್. ಹಂಗೆ ಒಂಥರ ಹಂಗೇನೆ. ನಮ್ಮ ಮಮ್ಮಿ ಜಾನ್ ಕೂಡ ಬಂದಿದ್ದಾರೆ. ಹಾಯ್ ಫ್ರೆಂಡ್ಸ್ ಅನ್ನಿ ಮಮ್ಮಿ ಜಾನ್. ಹಾಯ್ ಫ್ರೆಂಡ್ಸ್. ಮುಚ್ಕೊಂಡಿರಲೇ ನಾನೇನೋ ಮಾತಾಡ್ತಾನೆ ಎಕ್ಸೈಟ್ ಆಗಿ. ಇಲ್ಲಿ ಮಾತಾಡೋದ್ರೆ ಹಿಂಗ್ ಮಾತಾಡ್ತಾನೆ. ಹೇಳು ತಿಗ ಮುಚ್ಕೊಂಡಿರಲೇ ಎಂದೆ ನಾನು. ಅದನ್ನ ತೋರಿಸ್ತೀನಿ ಈಗ. ತೋರಿಸ್ಲಾ
ಹೊಡೆದಾಕ್ಬಿಡ್ತೀಯ ಬಾಯಿಲಿ ಹಂಗೆ ಮಾಡಿದ್ದವ ಖುಷಿ ಕೆಳಗೆ ಬಿಟ್ಟೆ ಕಣಕ್ಕ ಅವತ್ತು ಸದ್ಯ ಏನು ಆಗ್ಲಿಲ್ಲ ಬರ್ಡೇ ದಿನ ಅದ್ರ ತಗೋದಂತ ಬೀಳ್ಸ್ಬಿಟ್ಟ ನನ್ನ ಈಗ ತಲೆನೇ ಬರ್ಸಿಲ್ಲ ತ್ರಿಪುರ ಸುಂದರಿನೇ ಮುಚ್ಕೊಂಡು ಹೋಗು ನಿನ್ಗೆ ಯಾಕೆ ನೀ ಅವಳು ಸುದ್ದಿ ನನ್ನ ಮಗಳು ರಾಣಿ ನೋಡಿದ್ರೆ ರೆಡಿಯಾಗಿ ಇರು ಒಂದ್ ನಿಮಿಷ ಹೇರ್ ಸ್ಟೈಲ್ ಒಂದು ಮಾಡಿಲ್ವಾ ಅವ್ಳು ಬಾಚ್ಕೊಡ್ಬೇಕು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದು ಫೋಕಸ್ ಈ ಕಡೆ ಬರ್ತಾ ಇದೆ ಸೊ ಹಂಗಾಗಿ ಬೆಳಕೆಲ್ಲ ಮುಖದ ಮೇಲೆ ಬೀಳ್ತೈತೆ ಅಷ್ಟು ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ನನ್ನ ಗೊಂಬೆ ರಾಣಿ ಎಷ್ಟು ಚಂದ ಕಾಣಿಸ್ತೈತೆ ಇನ್ನು ಹೇರ್ ಸ್ಟೈಲ್ ಮಾಡಿರ್ಬೇಕು ಹೇರ್ ಸ್ಟೈಲ್ ಮಾಡದೆ ಎಷ್ಟು ಚಂದ ಕಾಣಿಸ್ತೈತೆ ಇನ್ನು ಹೇರ್ ಸ್ಟೈಲ್ ಮಾಡಿದ್ರೆ ಇನ್ನು ಹೆಂಗೆ ಕಾಣ್ಬೋದು ಹಂಗೆ ಇಮೇಜ್ ಮಾಡ್ಕೊಳ್ಳಿ ಹೋಗಿ ಬಾಚಿಸ್ಕೊ ಹೋಗೋ ಮೇಲೆ ರೆಡಿ ಮಾಡುವೆ ಹಿಂದೆ ಕ್ಲಿಪ್ ಹಾಕಿದೀನಿ ಮುಂದೆ ನೀನು ವಾರ ಒಪ್ಪತ್ ಮಾಡ್ಕೊಂಡಿರುತ್ತನ್ರಿ ನೀನು ಈ ಕೈ ಏನು ಆಗಲ್ಲಂತೆ ನಿನ್ ಕೈಲಿ ಆಗಲ್ಲ ನಿಂಗೆ ಶಕ್ತಿ ಇಲ್ಲ ನಿನ್ ಸಸ್ಯರ್ ಬಂದ್ ಮಾಡ್ಸ್ವೆ ಇವ್ರು ತೋರಿಸ್ತೀನಿ ಫಸ್ಟು ಈ ಕಾಲಕ್ಕೆ ಬರ್ತಾರೆ ಅಲ್ಲ ಹೆಂಗ್ ಮಾಡ್ತೀನಿ ಅಂದ್ರೂ ಗುಬ್ಬಿದ್ ಬರಕ್ ಇನ್ನೂ 20 ವರ್ಷ ಬೇಕು 25 ವರ್ಷ ಮಾಡಿದ್ರು ಹೇಳಿ ಅನಿಸಿಕೆ ಅಭಿಪ್ರಾಯನ ಹೆಂಗಿತ್ತು ನಿನ್ನೆ ಎಲ್ಲ ಇವತ್ತೆಲ್ಲ ಕೈ ನೋವು ಬಂದಿದೆ ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ ಹೋಲಿ ಬಿಡು ಹೊಸಿ ಸಮಾಧಾನ ಆಯ್ತಾ ಆಗಿಲ್ವಾ ಮಾತಾಡ ಏನಾರವಾ ಸೀರೆ ಉಡ್ಕೊಂಡ್ ಮಿಂಚ್ತಾ ಇದೆಯಲ್ಲ ಹಂಗೆ ಏನು ನಾನು ಮಾಡಿದ್ರು ಜಿಗಿ ಜಿಗಿ ಅನ್ಕೊಂಡಿರಲ್ವಾ ನಾನು ಏನಾದ್ರೂ ಕೂತ್ಕೊಂಡು ಡಲ್ ಹೊಡಿತೀನಮ್ಮ ಜಿಗಿ ಜಿಗಿ ಅಂತ ಇರ್ತೀನಿ ನಾನು ಈಗ ಮನಿಕಬಿಟ್ಟು ಒಂದ್ ಸ್ವಲ್ಪ ಇದಾಗೋಯ್ತಾ ಹಾಗೆ ಅಕ್ಕ ತೋರಿಸಿರೋ ವರಮಹಾಲಕ್ಷ್ಮಿನ ತೋರಿಸ್ತೀನಿ ಆ ಕಡೆ ಹೇಳ್ಕೊ ತಟ್ಟೆಯ ಮಗಳು ಆ ಕಡೆ ತಟ್ಟೆ ಹೇಳ್ಕೊ ಎಲ್ಲ ಆ ಕಡೆ ಹೇಳ್ಕೊ ಅಲ್ಲೂ ಆ ಕಡೆ ಹೋಯ್ತೀನಿ ಎಲ್ಗೆ ಇಲ್ಲ ತಾನೆ ಇನ್ನು 3 ಗಂಟೆ ಇಷ್ಟು ಬೇಗ ಈ ರೀತಿನಲ್ಲಿ ಅಕ್ಕ ವರಮಹಾಲಕ್ಷ್ಮಿ ಪೂಜೆನ ಮಾಡಿದಳೆ ಸಾರಿ ಎಲ್ಲ ನಾನು ತೋರಿಸಿದ್ನಲ್ಲ ಹಸಿರು ಕಲರ್ ಸೀರೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಏನೆಲ್ಲ ಡೌಗಳು ಹೇಳು ತಾಯಿಯನ್ನ ಗೌರವ ಇಲ್ಲ ಫ್ರೆಂಡ್ಸ್ ಇವನ ಹತ್ರ ನನಗೆ ಹೆಂಗ್ ಮಾತಾಡ್ತವನೆ ನೋಡಿ ಕೇಳಿಸ್ಕೊತಾ ಇದ್ದೀರಲ್ಲ ನೀವುನುವೆ ಹೆಂಗ್ ಮಾತಾಡ್ತವನೆ ಅಂತ ರೆಸ್ಪೆಕ್ಟೇ ಇಲ್ಲ ಎಲ್ಲ ಬರೀ ಅನ್ರೆಸ್ಪೆಕ್ಟು ಅದೇ ತಾನೇ ಅನ್ನೋದು ರೆಸ್ಪೆಕ್ಟೇ ಇಲ್ಲ ಹ್ಞೂ ಟ್ರೆಂಡ್ ಆಗಿತ್ತಲ್ಲ ರೆಸ್ಪೆಕ್ಟೇ ಇಲ್ಲ ನೀನುಂಡ ನಾನು ಉಂಡನ ಬಿಟ್ಟು ನೀನು ಊಟ ಮಾಡು ನೀನು ನಾನು ಉಂಡನ ಬಿಟ್ಟು ನಿನಗೆ ಮೊಬೈಲ್ ಸ್ಟೋರೇಜ್ ತಿನ್ನಿಸ್ತಾರೆ ದೀಪದ ಬತ್ತಿ ಹೇಳ್ಬಿಟ್ಟು ಎಣ್ಣೆ ಇದ್ದಾಗ ನೋಡಿ ಎಣ್ಣೆ ಬಿಡಿ ಯಾಕೆ ಮುಂದ್ಗಡೆ ಮತ್ತಿದ್ದು ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತಗೋಬೇಕು ಕರ್ಜಿಕಾಯಿ ಮಾಡಿದಳೆ ಶಿರೋಟಿ ಮಾಡಿದಳೆ ರವೆ ಉಂಡೆ ಮಾಡಿದಳೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದಳೆ ಮನೇಲೆ ಮಾಡಿರೋದು ಆಮೇಲೆ ಪಾಪ ಬೇಳೆ ಹೋಳಿಗೆ ಹಾಗೆ ಫ್ರೂಟ್ಸ್ಗಳು ಇಲ್ಲಿ ಡ್ರೈ ಫ್ರೂಟ್ಸ್ ಇಷ್ಟು ಇಟ್ಟಿರೋದು ಅದಲ್ಲೇ ಮಡಿಗೆ 2 ಸತಿ ಎಲ್ಲಾರು ಹೋದ್ರ ದೀಪನು ನೋಡ್ಕೊಳಕಿಲ್ಲ ನೀವು
ಬತ್ತಿ ಹುರ್ದು ಬತ್ತಿನೇ ಹುರಿದೋಗಿದ್ದು. ಕೂಸಿ ಬಂದಿಲ್ಲ ಕಣವ, ಬತ್ತೀನಿ ಅಂದ ಹೋಗಿರಿ ಬತ್ತೀನಿ ಅಂದ. ಅಕ್ಕ ಈ ಕಿಶನ್ಗೆ ಎಷ್ಟು ಹೇಳಿದ್ರು ಫೋನ್ 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 ಅಂತ ನೋಡಲಿ. ನಮ್ಮನೇಲಿ ಫೋನ್ ನೋಡ್ತಿರ್ಲಿಲ್ಲ, ಅದನ್ನ ಪಿಲ್ಲೆ ಬಂದು ಫೋನ್ ಕಿಶನ್ ಅವ್ನ್ ಗುಬ್ಬಿ ಕರಿಯನ ಕನ್ಸಿದ್ರಿ. ನಾನು ಒಯ್ತೀನಿ ಈಗ, ನಾನು ಹೊರಟೆ. ಫೋಟೋ ಗಿಟ ನಾವು ತಗೊಬಿಡದ ಬಾ. ಹೇಳಕ್ಕ ಇವ್ರು ಚೆನ್ನಾಗಿ ಹೊಲ್ ಕೊಡ್ತಿದ್ರು ಅವರು, ಒಂಚೂರು ಹೆಚ್ಚು ಕಮ್ಮಿ. ಆಲ್ಟ್ರೇಷನ್ ಮಾಡ್ಕೋಬೇಕಂತ ನಿಂತು ಆ ಕಡೆ ನಿಂತ್ಕೊಂಡು ನಮಗೆ ನೋಡು. ಆಯ್ತು ಒಂದೇ ತೆಗಿಯೋದು ಬಿಡು. ಬಾ ಮಮ್ಮಿ, ಬಾ ಜಲ್ದಿ ಬಾ. ಪಾಪ ಏನ್ ತಿನ್ನಿಲ್ಲ, ಸೀರೆ ಕೊಂಡು ಹೋಗಿದ್ದೀನಿ. ತಂಗಿ ಕಜ್ಜ ಬಾ ಬಮ್ಮ ಮಮ್ಮಿ ಬಾ. ಆಯ್ತು ಅವಳು ಅದೇ ಅವಳ ಮಾತ್ರ ಕೈಯ ಕಟ್ಟಲ್ಲ ನಿಂತೋಳೆ ಬಿಡ್ತಾಳೆ. ಅಕ್ಕ ಬಿಡಕ್ಕ, ಕೈ ಬಿಡಕ್ಕ ಹೋಗಿ. ನೀನೇ ಸೆಲೆಬ್ರಿಟಿ, ನಾನೇ ನಿನ್ ಜೊತೆ ಹೊಡೆದಾಗ ನಿಂತಿದ್ದೀನಿ. ನಂಗೆ ಬಿಟ್ಕೊ. ಏ ಕೈ ಹಾಕಿಲಿ. ಅಕ್ಕ ತಗೊಳ್ಳಿ ಮಮ್ಮಿ. ಮಮ್ಮಿ ಅವ ಇರು ಒಂದ ನೀಲ್ ಹೊಟ್ಟೆ ದೇವ್ರ ಕಡೆಗೆ ಒಂದು ಸೆಲ್ಫಿ ತಗೊಳ್ಳೋಣ. ಮಮ್ಮಿ ಏನ್ ಮನೆ ಇರು, ಒಂದ್ ನಿಮಿಷ ಇಟ್ಕೊಂಡಿರು. ಏನು ಆಗಲ್ಲ, ತೊಂದ್ರೆ. ಏನಾದ್ರು ಪ್ರಾಬ್ಲಮ್ ನಿನ್ಗೆ? ಯಶು ಪಪ್ಪ ಮನೆ ಕಳೂರಿ ನೀಡ್ಕೊಳಕಾಯ್ತಲ್ಲ. ನಮ್ಮಮ್ಮ ಹೋಯ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮಮ್ಮ ಹೋಯ್ತಾ ಇದ್ದಾರೆ ಫ್ರೆಂಡ್ಸ್, ಕುಂಕುಮ ತಗೋತಾ ಇದ್ದಾರೆ. ಚೆನ್ನಾಗಿ ಕೊಡಿಬೇಕು ತಾನೆ ಡೈಲಾಗ್ನ. ಏನ್ ಕೊಡೆ? ಅಷ್ಟು ಕೊಡು ಮಮ್ಮಿ ತಗೊಳ್ಳಿ. ಮಮ್ಮಿ ಯಾರು ಅವ್ರನ್ನ ಈ ಕಡೆ ಮಮ್ಮಿ ಅಂತ ಕರೆಕ್ಟಾಗಿ ಹಿಡಿಯವ. ಯಶು ಯಶು ಕೈ ಹಿಡ್ಕೊಳಕಾಯ್ತಲ್ಲ. ಒಬ್ರು ಈಗ ನಿಲ್ಸು. ಏನಂತೆ? ಶಾಲೆ ತುಂಬಾ ಹೆಲ್ಮೆಟ್ ಐತಂತೆ, ಕೊಟ್ಟು ಕಳ್ಸಕ್ಕ ಅವ್ನ ಕೈ. ನಗು ತಾಯಿ ಕಳಿಸ್ಕೊಟ್ಟಾನು ಈಗ ಆಯ್ತು. ಕಾಣಿಸದ ಒಂಚೂರು ಸೈಡ್ ಮಾಡಿ ಕಡೆ ಕಡೆ ಕಡೆ. ಅಕ್ಕ ಬರೋಣ. ಸರಿ. ಯವ್ವ ಏನ್ ಎಲ್ಲ ಒಂದೊಂದ್ ತರ ತಗೊಳ್ಳಿ, ಒಂದ್ ಫೋಟೋ ತೆಗಿಸ್ಕೊಳಕ್ಕೆ. ಅಕ್ಕ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿದಾಳೆ, ತೋರಿಸ್ತೀನಿ ರೀ. ಎಷ್ಟು ಚೆನ್ನಾಗಿತ್ತು. ಇಲ್ಲೊಂಚೂರು ಹೋಗಿಸ್ಬಿಟ್ಟವ್ರೆ ನೋಡು ಅಲ್ವಾ. ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ನೋಡಿ ಫ್ರೆಂಡ್ಸ್ ರಂಗೋಲಿನ. ಸಾರಿ, ಇಲ್ಲೇನೋ ಸ್ವಲ್ಪ ರೋಡ್ ಕೆಲಸ ನಡೀತಾ ಇದೆ, ಹಂಗಾಗಿ ಸೌಂಡ್ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಬಾಯ್. ಒಳಗಡೆ ಒಂದು ದೊಂಬರಾಟ ಆಡ್ತದೆ. ಐತೆ ನೀವು ಊಟ ಮಾಡಿದ್ರಮ್ಮ? ಹೇಳು, ಒಂದ್ ಫೋಟೋ ತಗೊಂಡು ನಾನು ಒಯ್ದಾಗ ಹಾಕೋಯ್ತೀನಿ ಅಂತ.
ಇಷ್ಟ ಕಷ್ಟಲೆಲ್ಲ ಫೋಟೋ ತಗಸ್ಕೋಬೇಕಾಗಿತ್ತು ಜೊತೆಲಿ ಅದ್ ನೋಡಿದ್ರೆ ಹಂಗತ್ ಕಮ್ಮನಿ ಕತ್ತದ ಇದ್ ನೋಡಿದ್ರೆ ಇದ್ ಒತ್ತಾಡ್ತದೆ ತೂದಿ ಬಿಸಾಕ್ಬಿಟ್ಟು ಸುಮ್ನೆ ಇರ್ಬೇಕು ಬಂದಿದ್ದು ಅವ್ರು ನೋಡೋದು ಲೇಟ್ ಆಯ್ತು ಅಂತ ಇವ್ರು ನೋಡಿ ಹಿಂಗಾಡ್ತಾರೆ ನಿಜಮ್ಮ ದುಪ್ಪಟ್ಟ ಅಯ್ಯೋ ನಮ್ಮಲ್ಲಿ ಹೋಯ್ತು ಹಬ್ಬ ಬಂದಿದ್ದು ಹಾಕಬಿಡು ಒಂದ್ ರೀಲ್ಸ್ ಮಾಡ್ಕೊಬಿಟ್ಟು ಹೊಂಟೈತಿ ನನ್ನ ಫೋನ್ಗೆ ನಿಜ ನೀನು ಪೀಟ್ಸಾ ಬಂದು ಹೊರಸಾಕ್ತೀನಿ ಬಾಯ್ದು ನಿಮ್ ಜೊತೆ ಒಂದ್ ಫೋಟೋ ತಗಸ್ಕೊಳಕ್ಕೆ ಬಲೈಲಿ ನಾನಾಗಿದ್ರೆ ಒಡ್ದೊಡ್ ಬಿಸಾಕ್ಬಿಟ್ಟು ಕಳ್ಸ್ಬಿಟ್ಟು ಸುಮ್ನಾಗಿರ್ವೆ ಬಾಂದೆ ಬಾಂದೆ ಬಾಯ್ದು ಬಾಬಾ ನಾನು ನೋಡ್ತೀನಿ ಪ್ಲೀಸ್ ಇಂಚು ಸರಿ ಮಾಡು ನಿನ್ಕಿಂತ ತಗೋತಿದಾರಲ್ಲ ಅವ್ನಿಗೆ ನೀನ್ ಯಾವ್ದೇ ತಗ್ಸ್ಕೊಂಡಿದೆ ಅಲ್ಲ ಅವ್ನು ಅಳಿತಾನ ಖುಷಿ ಒಂದ್ ಸ್ವಲ್ಪ ನೆಮ್ಮದಿ ಕೊಡಿ ಕೊಡು ಏನ್ ನೋಡಿದ್ರು ಬಾಯ್ ಮುಚ್ಚು ಬಾಯ್ ಮುಚ್ಚು ಬಾಯ್ ಮುಚ್ಚು ನಾನು ವಿಡಿಯೋ ಮಾಡ್ತಾನೆ ಅವ ಏನೇನು ಬೊಗಳ್ತಾವೆ ಏನೇನೋ ಬೊಗಳ್ತಾವೆ ನಾನಂತೂ ಸುಮ್ಮನೆ ವಿಡಿಯೋ ಮಾಡ್ತಾನೆ ಉದ್ದ ಬೇಕು ಹಿಂಗಿಂದ ಇಲ್ಲಿ ಬಾಲ ನೀನು ಕೆಳಿಕೆ ಬಾಯಿಲಿ ಅನ್ನ ಕೂತ್ಕೋ ಈ ಕಡೆ ಬಾ ನಾನು ತಲ್ತಾ ನೋಡ್ತೀನಿ ನಿನ್ಗೆ ಇನ್ನೆಲ್ಲ ವಾಯ್ಸ್ ಮ್ಯೂಟ್ ಮಾಡ್ಬಿಟ್ಟು ಹಾಕು ಮಮ್ಮಿ ಸಾಧ್ಯ ನಾನು ಕಾಪರೇಟ್ ಕೇಸ್ನೇ ಹಾಕ್ಬಿಡ್ತೀನಿ ಆಮೇಲೆ ಹಾಕು ಪರವಾಗಿಲ್ಲ ಇಲ್ಲ ನೀನು ಅವ್ನ ಆ ಕಡೆ ಇಟ್ಬಿಟ್ಟು ಆ ಕಡೆ ಕೂತ್ಕೋ ಅವ್ನು ಈ ಕಡೆ ಇಟ್ಬಿಡು ನೀನು ಆ ಕಡೆ ಕೂತ್ಕೋ ಅಯ್ಯೋ ಖುಷಿ ಅವ್ರಿಗೆಲ್ಲ ಆಯ್ತು ನೀನು ಹೊಟ್ಟೆ ಉರ್ಸ್ತಿಯಲ್ಲ ಖುಷಿ ಒಬ್ರ ಮೇಲೆ ಒಬ್ರು ಕೈ ಕೂತ್ಕೊಳ್ಳಿ ಚಾಪೆ ತಳ್ಬಿಡು ಈ ಕಡೆಗೆ ನನ್ನ ಮೇಲೆ ಕೈ ಹಾಕಲ್ಲ ಸಣ್ಣ ಕೆರೆ ಕೈ ಹಾಕಲ್ಲ ಎದ್ರ ಮೇಲೆ ಹಾಕಬಿಡಲ್ಲ ಖುಷಿ ಕೈ ಹಾಕೋ ಅಯ್ಯೋ ನೀರು ಹಾಕಲ್ಲ ಹಿಂದಿಕ್ಕೆ ಮರಿ ಸಣ್ಣ ಮರಿ ಸಣ್ಣ ಹೊಡಿ ಬೇಡ ಅವ ಸ್ಮೈಲ್ ಮಾಡು ಹೊಡಿತೀನಿ ಅವ್ನಿಗೆ ಅವನು ಪ್ಲೀಸ್ ಮತ್ತೆ ಮಕ್ಕ ಹೊಡ್ತೀನಿ ಕಳ್ಳ ನೀನು ಮಾತ್ರ ಅವಕಾಶ ಚಿಕ್ಕವು ಹೇಳಕೈತೆ ನೀವು ಹಂಗೆ ಆಡ್ತಾನೆ ಸ್ಮೈಲ್ ಮಾಡಿ ಅಲ್ಲ ಹಾಕ್ಲಿಕ್ಕೆ ಬರ್ತಂಗೆ ಎಸು ನೀನು ಬೇಗ ಬೇಗ ಎಲ್ಲರೂ ಒಂದೇ ಪೊಸಿಷನ್ ಅಲ್ಲಿ ನಕ್ಬಿಟ್ರೆ ಒಂದೇ ಫೋಟೋ ಕಿಶನ್ ಯಶು ಅವ ನಗು ಪ್ಲೀಸ್ ಕಣ್ಬಿಡು ಕಣ್ಬಿಡು ಯಶು ಜಯದೇವ್ ಅದ ಯಾವ್ದು ಧಾರಾವಲ್ಲಿ ಹೀರೋ ಯಾವ್ದು ಇಂಚು ಅದು ಅಲ್ಲ ಕಣಮ್ಮ ಈಗ ಅದ್ ಯಾವ್ದೋ ಹೊಸದ್ ಬರ್ತದಲ್ಲ ಅದ್ರಲ್ಲಿ ಹೀರೋ ಫೋಟೋ ಅಂದ್ರೆ ನೀಟಾಗಿ ನಿನ್ ಫೋಟೋ ತೆಗಿ ನಂಗೆ ಕಾಣಿಸ್ಬಿಡ ನೀನುವೆ ನನ್ ಹೇಳಷ್ಟು ಮಾತ್ರ ಮಾಡು ಅಮೃತ ಧಾರಾವಲ್ ವಿಲನ್ ಅಲ್ವಾ ಇವಾಗ ಹೊಸ ಧಾರಾವಳಿ ಬರ್ತದ ಅಲ್ಲ ಅಲ್ಲ ನೋಡ್ ಮತ್ತೆ ಇದಕ್ಕೆ ನಂಗೆ ಸಿಟ್ಟದು ನಿನ್ ಬೇಕೆ ಹಾಕಿದ್ದೆ ಮತ್ತೆ ಇರು ಈಗ ವಿಡಿಯೋ ಆಗಿದ್ರೆ ಈಗ ವಿಡಿಯೋ ಆಗಿದ್ರೆ ನಾಳೆ ಸುಮ್ಮನಿರ್ತೀವಿ ಈಗ ಪಟ ಪಟ ನಗಿ ಅಲ್ಲವಾ ನನ್ ನೋಡಿ ಅಲ್ಲವಾ ಖುಷಿ ಯಶು ಯಶು ನನ್ ನೋಡಿ ಅಲ್ಲವಾ ಗುಬ್ಬಿ ನನ್ ನೋಡು ಅಂದೆ ನೀವಿಬ್ರು ಅವ್ರ ಹಂಗೆ ಅವ್ರ ಹಂಗಾಡಿದ್ರು ಅವ್ರಿಗೆ ಸರಿ ಕಣಂತ ಇಬ್ರಿಗೂ ನಡೀರಿ ಅವ್ರನ್ನ ಅಲ್ಲ ಎದ್ ಬತ್ತಾರಲ್ಲ ಅವ್ಳು ಕರಿತಾವಳೆ ಅಂತ ಹಂಗೆ ಹಂಗೆ ಇಟ್ಕೊಳ್ಳಿ ಹಿಂಗೆ ಹಂಗೆ ಇಟ್ಕೊಂಡು ಎಲ್ಲರೂ ಕಾಣಿಸ್ಕೊಂಡ್ ಇಟ್ಕೊಳ್ಳಿ ಆಚೆ ಆನ್ ಮಾಡಿ ಇಟ್ಟಿದೀನಿ ನಾನು ಆಚೆ ಆಮೇಲೆ ಹಿಂಗೆ ಇಟ್ಕೊಳ್ಳಿ ಇರೋ ಕೈ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀನಿ ಅಯ್ಯೋ ಎಷ್ಟೇ ನೋಡಿ ಕಿಶನ್ ಮಧ್ಯಾಹ್ನದಿಂದ ಬಾ ಶಿವಶಂಕರ ಎಷ್ಟಿದೆ ನಾನು ಸುಮ್ನೆ ತೆಗ್ದಿರೋ ಚೆನ್ನಾಗಿ ಕಾಣಿಸ್ತಾರೆ ನೋಡದಪ್ಪ ನೀನು ಮಾಡ್ತೀನಿ ಬೇಕು ಹೋದ್ಮೇಲೆ ಆಮೇಲೆ 5 ಸೆಕೆಂಡ್ ವಿಡಿಯೋನು ಮಾಡ್ಕೊಬಿಡ್ತೀನಿ ನಾನು ಮಮ್ಮಿ ಅಲ್ಲಿ ವಿಡಿಯೋ ಆನ್ ಮಾಡಬೇಡ ವಿಡಿಯೋ ಆನ್ ಮಾಡಿ ಕೊಡ್ತೀನಿ ನೀನ್ ಮಾಡಿದ್ರೆ ಅದು ಹೊಡೆದದ ಸೈಡ್ ಆಡ್ತಾವಲ್ಲಿ ಏ ಯಾವ ಮೂವಿಲ್ಲ ಬನ್ನಿ ಮುಂದೆ ಬರೋ ನೀನು ಖುಷಿ ಕಿಸನ್ ಓಕೆ ಅಕ್ಕ ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕುಂಕುಮ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಟೆ
ತಂಗಿ ಮನೆ ಹತ್ರ ಹೋಗ್ಬೇಕು ಇವಾಗ. ಇನ್ನು ಅವಳು ಹೆಂಗೆ ರೆಡಿ ಮಾಡಿದ್ದಾಳೆ ನೋಡೋಣ, ಅಲ್ಲೂ ಕೂಡ ತೋರಿಸ್ತೀನಿ ನೋಡಿದ್ರಂತೆ. ಇವಾಗ ಇಲ್ಲಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೊರಡ್ತೀನಿ, ಸಿಗ್ತೀನಿ. ನಾನಿವಾಗ ಬಂದಿದ್ದೀನಿ ಎನರ್ಜಿಯಿಂದ ಹಬ್ಬ ಮಾಡಿ. ಈಗ ಎನರ್ಜಿ ಡ್ರಾಪ್ ಮಾಡ್ಕೊಂಡು ಕೂತಿರೋ ನನ್ನ ತಂಗಿ ಮನೆಗೆ, ಐ ಮೀನ್ ರಂಗಿ ಮನೆಗೆ. ಸಿ ರಂಗಿ ಆಲ್ವೇಸ್ ಮೈ ತಂಗಿ. ನೆಕ್ಸ್ಟ್ ಸೀರೆ ತರೋದು ದುಡ್ಡು ಲೆಕ್ಕ ನಂಗೆ ಗೊತ್ತಿಲ್ಲ ನೋಡಿ, ಹಂಗೆ ಲೆಕ್ಕ ಹಾಕೊಂಡಿದ್ದಾನು. ನನ್ಗೆ ಗೊತ್ತಿಲ್ಲ, ನಾನು ಇಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ ಎಷ್ಟದೆ ಅಂತ. ನಾನು ನಿಜವಾಗ್ಲೂ ಲೆಕ್ಕ ಹಾಕಿಲ್ಲ. ಅಲ್ಲಿ ಮಾಡಕ್ಬಿಟ್ಟು ಹೋಗಿದ್ರು ಮಡಗಿವ್ನಿ. ಹಾಂ ನೋಡಿ, ಕಣ್ಣಲ್ಲಿ ಲೆಕ್ಕ ಹಾಕ ಬಂದ್ಬಿಟ್ಟ ಒಂದೇ ಒಂದು ಗಳಿಗೆಗೆ. ಅದಕ್ಕೆ ನೆಕ್ಸ್ಟ್ ಇಯರ್ ಅದಕ್ಕೆ ಪೂರ್ತಿ ಸೀರೆ ತಕತೀಯ ಅಂತ. ನೀವು ಚಿಕ್ಕ ನೋಡಿ ಫ್ರೆಂಡ್ಸ್, ನನ್ನ ತಂಗಿ ರೆಡಿ ಮಾಡಿರೋ ದೇವ್ರದೇ ಕಳಪ, ದೇವ್ರು ಬೀಳ್ಸ್ಕಿಳಿಸ್ಬಿಟ್ಟು ಆಮೇಲೆ ನೀನು ಲೆಕ್ಕ ಹಾಕೊಂಡು. ನನ್ನ ತಂಗಿ ರೆಡಿ ಮಾಡಿರೋ ವರಮಹಾಲಕ್ಷ್ಮಿ ತಾಯಿ. ಯಾಕೆ ಬಂದೆ ನೀನು? ಚೆನ್ನಾಗಿ ರೆಡಿ ಮಾಡಿದಾಳ. ಅಳ್ತಿದ ಎಳೆ ಮಗುವ ನೀನು? ಹಿಂಗೆ ಮಾಡಿದ್ದಾಳೆ, ಚೆನ್ನಾಗಿ ಮಾಡಿದ್ದಾಳೆ. ಚೆನ್ನಾಗಿ ಮಾಡಿಬಿಟ್ಟೇನೆ ಸುಸ್ತಾಗ್ಬಿಟ್ಟಿದ್ದಾಳೆ. ಇಲ್ಲಿ ಅವ್ರ ಮನೇಲಿ ಖುಷಿಯಾಗೇ ಇರ್ತಾಳೆ ಫ್ರೆಂಡ್ಸ್. ಅಲ್ಲಿ ಅಕ್ಕವ್ರ ಮನೇಲಿ ನೋಡಿ ಎಷ್ಟು ಡಲ್ಲಾಗಿದ್ಲು. ಬಂದ್ಲಾ? ನಮ್ಮ ಅಕ್ಕನೂ ಬಂದ್ಲು ಫ್ರೆಂಡ್ಸ್. ಕೇಳಿದ್ಲು, ನಾನು ಅಲ್ಗೆ ಹೋಗ್ಬಿಟ್ಟು ಬಂದಳೇನೋ ಅಂದೆ. ನನ್ನ ಮನೆಯವ್ರು ಒಂಚೂರು ಬಾತ್ ತಗೊಬರೋದ ಕೇಳದ ಅನ್ಕೊಂಡೆ ಮಾಡ್ಕೊಂಡೆ. ಒಂಚೂರು ಬಾತ್ ಕೊಡೋದ ಮನೆಯವ್ರಿಗೆ ಅಂತ. ಸಾಂಬಾರು ಮಾಡಿದ್ಯಿ ಅಂತೂ ಅಮ್ಮ. ಸೈಡ್ಗೆ ಆಗದೆ ಕಣಕ. ಸಾಂಬಾರು ತರ್ಲಿಲ್ಲ. ಯಾಕೆ ಈ ಕಡೆಗೆ ಆಗಿರುತ್ತಾ? ಈ ಕಡೆ 3 ಗಂಟೆ ಹಾಕಿರ್ತಾರೆ, ಬಿಚ್ಚಿಬಿಟ್ಟು ಎಷ್ಟು ಬೇಕಷ್ಟು ಗಂಟೆ ಹಾಕಿರ್ಬೇಕು. ಕಟ್ ಮಾಡಿದ್ನಲ್ಲ ಅವರೇ 3 ಗಂಟೆ ಹಾಕಿರ್ತಾರೆ. ನಾನು ಹಂಗೆ ಕುಯ್ದಾಕೋದು, ಉದ್ದ ಕಟ್ಟಿರ್ತಾರೆ. ಅರ್ಧ ತೆಗೆದ್ಬಿಟ್ಟು ಅರ್ಧ ಹಂಗೆ ಅದು ಎಲ್ಲೆಲ್ಲಿ ಕುಯ್ಬೇಕು ಅಂತಲೂ ಗೊತ್ತಾಯ್ಕಿಲ್ಲ. ಎಲ್ಲೆಲ್ಲಿ ಜಾಗ ಸಿಕ್ತದಲ್ಲ ನಾವು ತೆಗದ್ನಲ್ಲ. ಈಗ ಹೊಸವ್ ಎಲ್ಲಿ ಬಿಚ್ಚಿದದು ಅಲ್ಲಿ ಕಟ್ ಮಾಡಿದೆ. ಈಗ 2 ಕಟ್ಟಿದಾವ್ ಬಿಚ್ಕೊಟ್ಟಿರೋದು. ಎಲ್ಲಿ ಕುಯ್ದಾಕ್ಬೇಕು ಅಂತಾನೆ ಗೊತ್ತಾಯ್ಕಿಲ್ಲ. ಎಲ್ಲಿ ಸಿಕ್ತದಲ್ಲ ಚುಚ್ಚುಡಿ ಚಾಕುನ. ಬಾ ಪಾಪ, ಹೊರಟ್ವಿ. ಅಕ್ಕನ ಎಲ್ಲೆಲ್ಲ ಕುಂಕುಮಕ್ಕೆ ಹೋಗ್ಬೇಕಂತೆ. ಇನ್ನು ನಾನು ಕುಂಕುಮಕ್ಕೆ ಹೋಗ್ಬೇಕು. ಇನ್ನು ಅವ್ರು ಇನ್ನೂ ಕುಂಕುಮಕ್ಕೆ ಕರಿಯೋಕ್ಕೆ ಹೋಗಿಲ್ವಂತೆ. ಅವ್ರು ಇವಾಗ ಸಂಜೆ ದೀಪ ಹಚ್ಬಿಟ್ಟು ಹೊರಡ್ತಾರಂತೆ. ಇವನೇ ಕಿತ್ಕೊಂಡ್ ಕಟ್ ದುಡ್ಡು ಕೊಟ್ಬಿಟ್ಟು ತಕೊಂಡಲ್ಲ ಸಲಿ ಹೊಸ ತುಳಸಿ ತಂದಿದೆ. ಅಷ್ಟೊಂದು ನಮ್ಮ ಹಿಂದ್ಗಡೆ ಕಿತ್ಕೊಂಡು ಅಷ್ಟುದ್ದ ಕಟ್ಕೊಂಡೆ. ಇಲ್ಲ ಎಲ್ಸಕೈತಿ ಇಬ್ಲಿಂದ ಬಿಡಕ್ ನಾನು ಒಂದ್ ಮಾರ್ಕ್ ಕಟ್ಕೊಂಡೆ ಕನ್ಸಲಿ. ನಾನುವೇ ಇಷ್ಟೊಂದು ದಾರಿ ಸಣ್ಣ ತುಳಸಿ ಅದುವೇ ಹೊಸಿ ಅದದ ಕುಯ್ಕೊಂಡ್ರೆ ಕಟ್ಬಿಟ್ಟಿದ್ರೆ ಅಲ್ಲಿ ತಕೊಂಡ್ವನ ಅದು 2ರಷ್ಟು ಆಗುರು ಕನ್ಸಲಿ. ನಾನು ಮನೆಗೆ ಬಂದ್ಬಿಟ್ಟು ಕುಯ್ಕೊಂಡು ಕಟ್ಕೊಂಡೆ. ಅಲ್ಲಿ ಅದದ ಗಿಡಕ್ಕೆ ಕೆಲಸದಲ್ಲಿ ಕಟ್ಟೋದಲ್ಲಿ ಏನ್ಬಿಟ್ಟು ಸಣ್ಣದೆ. ಮುಂದಿನ ವರ್ಷದಿಂದ ಏನ್ ಮಾಡು, 4-5 ದಿನ ಅಂತಲೇ ಕಟ್ಬಿಟ್ಟು. ತುಳಸಿ ಏನಾಗಲ್ಲ. ನಾನು ಅದಕ್ಕೆ ಒಂದೇ ಒಂದು ಗಿಡದಲ್ಲಿ ಒಂದ್ ಮಾರ ತುಳಸಿ ವಾರ ಎಲ್ಲ ಕಟ್ಟಿಟ್ರು ಏನೂ ಆಗಲ್ಲ. ಮತ್ತೆ ಆಚೆಗೆ ತೆಗೆದ್ಮೇಲೆ ಅದೇನು ಕಪ್ಪತ್ತಲ್ಲ ಹೂಗಳ್ತಾರ. ಇನ್ನೊಂದೆರಡು ನಿಟ್ಕೊಬಿಡ್ತೀನಿ ನಾನು. ನಾನು ಸ್ಲಿಪ್ಪರ್ ಯಾಕಂದಿರ ಬೆಳಿಗ್ಗೆ ಹಿಂಗೆ ತಿರುಗ್ತಾ ಇದ್ದೀನಿ ಬರೀ ಮತ್ತೆ ನೀನು ಚಪ್ಲಿ ಬೇರೆ ಹಾಕೊಂಡ್ಬಿಡ್ಬೇಕಲ್ಲ ಅಂತ. ಚಪ್ಪಲಿ ಹಾಕೊಂಡೆ ತಿರ್ಗಾಕಾಯ್ತಲ್ಲ. ಸರಿ ಬಾಯ್ 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 ಬಾಯ್. ಹಾಗೆ ಅಕ್ಕನ ಮನೆಯಲ್ಲಿ ತಂಗಿ ಮನೆಯಲ್ಲಿ ಎಲ್ಲ ಸ್ವಲ್ಪ ಹೊತ್ತಿದ್ದು ಕುಂಕುಮ ಎಲ್ಲ ತೊಗೊಂಡು ಮನೆಗೆ ಬರುವಷ್ಟರಲ್ಲಿ ಸಂಜೆ 5:30-6 ಈ ಥರ ಆಗೇ ಹೋಯಿತು. ನಮ್ಮ ಮನೆಗೆ ಬಂದು ಇನ್ನೊಂದು ರೌಂಡ್ ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಕೂಡ ಶುಕ್ರವಾರ ಆಗಿರೋದ್ರಿಂದ ಸಂಜೆ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ನಮ್ಮ ಮನೆ ಅಕ್ಕಪಕ್ಕದವರು ಕುಂಕುಮಕ್ಕೆಲ್ಲ ಕರೆಯೋಕ್ಕೆ ಬಂದರು. ಅವ್ರಿಗೂ ಕೂಡ ನಮ್ಮ ಮನೆಯಲ್ಲಿ ಕುಂಕುಮ ಕೊಟ್ಟು ಅದಾದಮೇಲೆ ನಾನು ಕೂಡ ಅವ್ರಗಳ ಮನೆಗೆಲ್ಲ ಹೋಗಿ ಕುಂಕುಮ ತಗೊಂಡು ಬರುವಷ್ಟರಲ್ಲಿ ನೈಟು 9 o'clock ಆಗೋಯ್ತು. ನಾನು ಎಲ್ಲರ ಮನೆ ಕುಂಕುಮ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಬರುವಷ್ಟರಲ್ಲಿ ಇನ್ನು ಬಂದು ಮತ್ತೆ ನೈಟು ಊಟ ಗೀಟ ಎಲ್ಲ ಮುಗಿಸಿ ಫುಲ್ಲು ಟಯರ್ಡ್ ಆಗಿಬಿಡ್ತು ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ. ಹಂಗಾಗಿ ನಾನು ಯಾವುದೇ ಥರದ ವೀಡಿಯೋನ ಇನ್ನೂ ತಂಗಿ ಮನೆಯಿಂದ ಬಂದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಅಕ್ಕನ ಮನೆ ಹಾಗೂ ತಂಗಿನ ಮನೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮಾಚರಣೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ
ಇವತ್ತಿನ ಒಂದು ವಿಡಿಯೋ ಅಕ್ಕನ ಮನೆಯಲ್ಲಿ ತಂಗಿ ಮನೆಯಲ್ಲಿ ಹಬ್ಬ ಆಚರಿಸಿದ್ದು ಹೆಂಗೆ ಅನ್ನಿಸ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.